hello, welcome back to my channel. ನಾನು 2 ದಿನದಿಂದ ವಿಡಿಯೋ ಹಾಕಿಲ್ಲ. ಯಾಕೆ ಗೊತ್ತಾ? ನಮ್ಮ ಮನೆ ದೇವರ ಹಬ್ಬ ಮತ್ತು ನನಗೆ ಎಕ್ಸಾಮ್ ನಡೆಯುತ್ತಿತ್ತು. ಮಧ್ಯದಲ್ಲಿ ನಾನು ವಿಡಿಯೋ ಮಾಡುತ್ತಿದ್ದೇನೆ. ಒಬ್ಬ ಯೂಟ್ಯೂಬರ್ ಮನೆಗೆ ವೀವರ್ ಆಗಿ ಗಾರ್ಡನ್ ನೋಡೋಕ್ಕೆ ಅಂತ ಹೋಗಿದ್ದೆ. ಆಮೇಲೆ ಯೂಟ್ಯೂಬ್ ಮಾಡೋದು ಕಷ್ಟನಾ ಅಂತ ಕೇಳಿದ್ದೆ. ಕಷ್ಟ ಅಂತ ಹೇಳಿದ್ರು. ಮಾಡೋಕ್ಕಾಗಲ್ಲ ಅಂತಾನು ಹೇಳಿದ್ರು. ಮಾತಾಡಲಿಲ್ಲ. ನಾನು ಸುಮಾರು ಸಲ ಯೂಟ್ಯೂಬ್ ಮಾಡ್ಬೋದಾ ಅಂತ ಕೇಳಿದೆ. ಆಮೇಲೆ ಯೂಟ್ಯೂಬ್ ಮಾಡ್ತೀನಿ ಅಂತಾನು ಹೇಳಿದೆ. ಅದಕ್ಕೆ ಅವರೇನು ಮಾತಾಡಲಿಲ್ಲ. ಇಷ್ಟಪಟ್ಟು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಒಂದು ವಿಡಿಯೋ ಹಾಕಿದ್ದೆ. ವಿಡಿಯೋದಲ್ಲಿ ನಮ್ಮಮ್ಮ ಮಾತಾಡಲ್ಲ ಅಂತ ಹೇಳಿದ್ರು. ನನಗೋಸ್ಕರ ನಮ್ಮಮ್ಮ ಮಾತಾಡಿದ್ರು. 2 ವಿಡಿಯೋದಲ್ಲಿ ಅಷ್ಟೇ ನಮ್ಮಮ್ಮನ ವಾಯ್ಸ್ ಇರೋದು. ಅದು ಎನರ್ಜಿ ಬೂಸ್ಟರ್ ಥರ ತಗೊಂಡೆ. ಅಲ್ಲಿ ವಿಡಿಯೋ ಮಾಡೋದಾಗ್ಲಿ ಯಾವುದೂ ಬರಲ್ಲ. ಗಾರ್ಡನ್ ಕೆಲಸ ಮಾತ್ರ ಮಾಡ್ತಾರೆ. ಗಿಡ ಬೆಳೆಸುವ ಬಗ್ಗೆ ನನಗೇನು ಹೇಳಿಕೊಟ್ಟಿಲ್ಲ. ಅವರು ಗಿಡ ಬೆಳೆಸೋದಕ್ಕೆ ಏನೇನು ಮಾಡ್ತಾರೋ ಅದನ್ನ ನಾನು ವಿಡಿಯೋ ಮಾಡ್ತೀನಿ. ನನ್ನ ಪಾಡಿಗೆ ವಿಡಿಯೋ ಮಾಡುತ್ತಾ ವಿಡಿಯೋ ಹಾಕೊಂಡು ಬಂದೆ. ಚಿಕ್ಕವಳು ನನಗೇನು ಬರುತ್ತೋ ಏನು ಗೊತ್ತೋ ಆ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಅದನ್ನು ಸಹಿಸಲಾರದ ಆ ಜನಕ್ಕೆ ಹೊಟ್ಟೆ ಉರಿ ಶುರುವಾಯಿತು. ಹೊಟ್ಟೆ ಉರಿಯಿಂದ ದ್ವೇಷನು ಬೆಳೆದುಕೊಂಡರು. ನೀರು ಜಾಸ್ತಿ ಆದಾಗ ನಾನು ಮಾತಾಡಲಿಲ್ಲ, ಸುಮ್ಮನೆ ಇದ್ದೋ. ತಾಳ್ಮೆಯಿಂದ ಇದ್ದೇನೋ ಅಷ್ಟೇ ತಾಳ್ಮೆ ಕಳೆದುಕೊಂಡೇನು. ಹೆತ್ತ ತಂದೆ ತಾಯಿಯ ಮಾತುಗಳನ್ನೇ ಈಗಿನ ಕಾಲದ ಮಕ್ಕಳು ಕೇಳುವುದು ಕಷ್ಟ. ಅದರಲ್ಲಿ ಯಾವಳ್ಳೋ ಬೈಯುವ ಮಾತುಗಳು ಕೇಳುತ್ತೇನಾ? ಹೊಟ್ಟೆ ಉರಿದುಕೊಂಡು ನಾನು ಹಾಕುವ ವಿಡಿಯೋಗಳನ್ನು ನೋಡಿ ವಿಡಿಯೋ ಮಾಡುತ್ತಿರುವವರು ಯಾರೆಂದು ನಾನಲ್ಲ, ವೀವರ್ಸ್ಗೆ ಗೊತ್ತಿದೆ. ಕಳ್ಳನಾಗಿ ವಿಡಿಯೋ ಮಾಡಿರೋದು ಯಾರು ಅಂತ ನನ್ನ ವೀವರ್ಸ್ಗೆ ಗೊತ್ತಿದೆ. ಮುಗುವಾಡ ಹಾಕೊಂಡು ವಿಡಿಯೋ ಮಾಡುತ್ತಾರೆ ಅಂತ ಜನ ನೋಡುತ್ತಿದ್ದಾರೆ. ಅದಕ್ಕೆ ತಕ್ಕ ಉತ್ತರ ಕೂಡ ನಾನು ಕೊಡುವ ಅವಶ್ಯಕತೆ ಇಲ್ಲ. ಅವಳ ಹತ್ರನ ನಾನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಕಾಲನೇ ಉತ್ತರ ಕೊಟ್ಟಿದೆ. ಆದ್ರೂ ಇನ್ನೂ ಬುದ್ಧಿ ಬಂದಿಲ್ಲ. ದೇವರು ಕೊಟ್ಟಿರೋ ಉತ್ತರಕ್ಕೆ ತಡ್ಕೊಳ್ಳೋ ಶಕ್ತಿನೇ ಇಲ್ಲ. ಇನ್ನು ಬೇಕು ಅಂತ ಬಯಸುತ್ತಿದ್ದಾರೆ, ಬಯಸಲಿ. ಕೈ ಬೊಗ್ಲಿದ ತಕ್ಷಣ ದೇವಲೋಕ ಏನ್ ಹಾಳಾಗಲ್ಲ. ಗಾದೆ ಇಂಥವರನ್ನು ನೋಡಿ ಮಾಡಿದ್ದಾರೆ. ನಾ ಏನ್ ಕಚ್ಚಲ್ಲ. ಸಂತೋಷ, ನನ್ನ ಪ್ರಗತಿ, ನನ್ನ ಏಳಿಗೆ. ಸಹಿಸದೆ ಹೊಟ್ಟೆ ಉರಿ ಜನ ಅವಳೇ ಅನ್ಸುತ್ತೆ. ಯಶಸ್ಸು ಕೆಲವರಿಗೆ ಸಮಸ್ಯೆ. ಹೊಟ್ಟೆ ಉರಿಸೋರಿದ್ರೆ ತಾನೇ ನಾವು ಬೆಳೆಯೋಕ್ಕಾಗೋದು. ಖುಷಿ ಅವರಿಗೆ ಬೇಸರ, ಏನ್ ಮಾಡೋದು? ನಾನು ತಾಳ್ಮೆಯಿಂದ ಇದ್ದೀನಿ ಅಂದರೆ ಕೇಳಿಸ್ಕೊತೀನಿ ಅಂತ ಅಲ್ಲ. ಅದಕ್ಕೆ ಉತ್ತರ ಕೊಡೋದು ಗೊತ್ತು. ಚಿಕ್ಕವಳಾಗಿರಬಹುದು, ಆದರೂ ನನಗೆ ಲೋಕ ಜ್ಞಾನ ಇದೆ. ನನಗೆ ಯಾರು ಹೇಳಿಕೊಡುವ ಅವಶ್ಯಕತೆ ಇಲ್ಲ. ಈಗ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ. ಆದರೂ ಮಕ್ಕಳ ಬಗ್ಗೆ ಹೇಗೆ ಮಾತನಾಡುತ್ತಾರೆ? ಅವರಿಗೆ ನಾಚಿಕೆ ಆಗಲ್ವಾ? ಅವರು ಒಂದು ಹೆಂಗಸ, ನಾನು ಒಂದು ಹೆಣ್ಣು ಎಂಬುವುದನ್ನು ಜ್ಞಾನ ಅರಿವಿಲ್ಲದೆ ಕೈಗೆ ಬಂದ ಹಾಗೆ ಬೊಗಳುವವರಿಗೆ ಈ ಉತ್ತರವಾಗಿದೆ. ನಾನು ವಿಡಿಯೋ ಮಾಡುವುದರಿಂದ ಅವರಿಗೆ ಸಮಸ್ಯೆ ಏನು? ಫಸ್ಟ್ಲಿ ಅವರಿಗೆ ಹೊಟ್ಟೆ ಉರಿ ಇರಬೇಕು. ಇಷ್ಟು ಚಿಕ್ಕ ಹುಡುಗಿ ಹೀಗೆಲ್ಲ ವಿಡಿಯೋ ಹೇಳುತ್ತಾ, ಹೀಗೆಲ್ಲ ಗಾರ್ಡನ್ ಬಗ್ಗೆ ಎಲ್ಲ ತಿಳಿಸುತ್ತಾ, ಅದಕ್ಕೆ ಉರಿದುಕೊಂಡು ಸಹಿಸಲಾರದೆ ಇರುವ ಜನ ಆ ಹೆಂಗಸು. ಯೂಟ್ಯೂಬರ್ ಇರಬೇಕು. ಇಷ್ಟು ದಿನದಲ್ಲಿ ಯೂಟ್ಯೂಬ್ ಮಾಡೋದು ಕಷ್ಟ ಅಂತ ಹೇಳಿರೋದು. ನಾನು ಯಾರ ಸಹಾಯವಿಲ್ಲದೆ ನನಗೆ ಗೊತ್ತಿರುವ ರೀತಿಯಲ್ಲಿ ಯೂಟ್ಯೂಬ್ ಚಾನಲ್ ಮಾಡಿ, ನನ್ನ ಥಂಬ್ನೈಲ್ ಕೂಡ ವಿಭಿನ್ನವಾಗಿ ಹಾಕಿ ಚಾನಲ್ ಮಾಡಿರೋದು ಸರಿಯಾಗಿ ಕಂಡ್ಬಿಟ್ಟು ನೋಡಿ. ನಾನು ಹೇಳಿ ಮಾಡಿ ಮೇಲೆ ಕಾಪಿ ಮಾಡಿ ಗಳನ್ನು ತಿರುಚಿ ಹೇಳೋದು ಜನ ಮಾತ್ರ ಅನ್ಸುತ್ತೆ. ಹೊಸದಾಗಿ ಯೂಟ್ಯೂಬ್ ಶುರು ಮಾಡೋರಿಗೆ ಒಂದು ಕಿವಿ ಮಾತು. ಯೂಟ್ಯೂಬರ್ ಮನೆಗೆ ವೀವರ್ ಆಗಿ ಹೋಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಡಿ. ಏನೋ ನಾನೇ ಎಲ್ಲ ಹೇಳ್ಕೊಟ್ಟಿದ್ದೇನೆ ಅನ್ನೋ ಲೆವೆಲ್ಗೆ ಬಿಲ್ಡಪ್ ಬೇರೆ. ಯೋಗ್ಯತೆ ಏನ್ ಗೊತ್ತಾ? ಶಾರ್ಟ್ಸ್ ವಿಡಿಯೋ ಮಾಡೋಕೆ ನನಗೆ ಬರಲ್ಲ, ನನಗೆ ನಿನ್ ಮಗಳು ಹೇಳ್ಕೊಡ್ತಾಳ ಅಂತ ನಮ್ಮ ಅಮ್ಮಂಗೆ ಕೇಳಿದ್ರು. ಅದಕ್ಕೆ ನಮ್ಮಮ್ಮ ಬನ್ನಿ ಅಂತ ಹೇಳಿದ್ರು ಹೊರತು ಬರಬೇಡಿ ಅಂತ ಹೇಳಿಲ್ಲ. ಆದ್ರೆ ನಮ್ಮ ಅಮ್ಮಂಗೆ ನಿಂಗೆ ಯೋಗ್ಯತೆ ಇಲ್ಲ, ಬರಬೇಡ ಅಂತ ಹೇಳಿದ್ಲು. ಆದ್ರೂ ನಮ್ಮಮ್ಮ ಬೇಜಾರು ಮಾಡ್ಕೊಳ್ಳಿಲ್ಲ, ಏನೂ ಮಾತಾಡ್ಲಿಲ್ಲ. ಅವ್ರ ಗುಣ ಅಲ್ಲೇ
ಗೊತ್ತಾಗುತ್ತೆ. ಹೇಳೋ ಅವಶ್ಯಕತೆನೇ ಇಲ್ಲ. ನಮ್ಮ ಅಪ್ಪ ಅಮ್ಮ ನನ್ಗೆ ಒಳ್ಳೆ ಸಂಸ್ಕಾರನೇ ಹೇಳ್ಕೊಟ್ಟಿದ್ದಾರೆ. ಅದನ್ನು ಬೇರೆಯವ್ರ ಬಾಯಲ್ಲಿ ಕೇಳೋ ಅವಶ್ಯಕತೆ ನನ್ಗಿಲ್ಲ. ಬೇರೆಯವ್ರ ಮನೆ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಮಾಡಿ ನಿಮ್ಮ ಮನೆ ಬುಡ ಸರಿಗಿದ್ಯಾ ಅಂತ. ಅಲ್ಲೇ ಗೊತ್ತಾಗುತ್ತಲ್ವಾ ನಿಮ್ ಯೋಗ್ಯತೆ. ಇಂಥವರೆಲ್ಲ ಯೂಟ್ಯೂಬ್ ಮಾಡ್ತೀನಿ ಅಂತಾರೆ. ಇವ್ರ ಜನ್ಮಕ್ ಬೆಂಕಿ ಹಾಕ. ಚಿಕ್ಕವಳು ಏನು ಗೊತ್ತಿಲ್ದಲೆ ಇಷ್ಟೆಲ್ಲ ವಿಡಿಯೋ ಮಾಡಿದ್ದಾರಲ್ಲ, ಖುಷಿ ಪಡೋದ್ ಬಿಟ್ಟು ಹೊಟ್ಟೆ ಉರಿ ಯಾಕ್ರಿ ಪಡ್ತೀರಾ? ಸಮಾಜಕ್ಕೆ ಮಾದರಿನಾ? ದೊಡ್ಡವರಾಗಿ ನಿಮ್ಗೆ ಬುದ್ಧಿ ಇಲ್ಲ, ಇನ್ ಚಿಕ್ಕ ಮಕ್ಳಿಗೆ ಏನ್ರಿ ಹೇಳ್ತೀರಾ ನೀವು? ಬೆಂಕಿ ಇಲ್ದಲೆ ಹೊಗೆ ಆಡಲ್ಲ, ತಪ್ಪಿಲ್ದಲೆ ನಾವೇನು ಮಾತಾಡಲ್ಲ. ಶೋಕಿಗೋಸ್ಕರ ವಿಡಿಯೋ ಮಾಡ್ತಿಲ್ಲ, ಇನ್ನೊಂದಕ್ಕೋಸ್ಕರ ವಿಡಿಯೋ ಮಾಡ್ತಿಲ್ಲ, ಮತ್ತೊಂದಕ್ಕೋಸ್ಕರ ವಿಡಿಯೋ ಮಾಡ್ತಿಲ್ಲ. ನಾನು ಇಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಅವಳನ್ನ ನೋಡಿ ನಾವೇನು ಗಾರ್ಡನ್ ಶುರು ಮಾಡಿಲ್ಲ. ನಮ್ಮಮ್ಮ ರೈತನ ಮಗಳು. ಗಿಡಗಳನ್ನ ಬೆಳೆಸ್ಕೊಂಡು ಹೂಗಳನ್ನ ಮಾರ್ಕೊಂಡು ಜೀವನ ಕಟ್ಕೊಂಡಿರೋದು. ಅದನ್ನ ನೋಡಿರೋರಿಗೆ ಗೊತ್ತು, ನಿನ್ಗೇನೆ ಗೊತ್ತು. ನಾವ್ ಎಲ್ಲೆಲ್ಲ ಹೋಗಿ ಶೋಕಿ ಮಾಡ್ಕೊಂಡು ವಿಡಿಯೋ ಮಾಡ್ತಿಲ್ಲ, ನಮ್ ಗಾರ್ಡನ್ ಇಟ್ಕೊಂಡು ವಿಡಿಯೋ ಮಾಡ್ತಿರೋದು. ಶನಿವಾರನೇ ನಾನು ವಿಡಿಯೋ ಹಾಕ್ಬೇಕಾಗಿತ್ತು. ನಮ್ಮ ಮನೆ ದೇವರ ಹಬ್ಬ ಇತ್ತು, ಮತ್ತೆ ನನ್ಗೆ ಎಕ್ಸಾಮ್ ಕೂಡ ಇತ್ತು. ಅದಕ್ಕೆ ಹಾಕಕ್ಕಾಗಿರ್ಲಿಲ್ಲ. ಇವತ್ತು ಹಾಕ್ತಿದ್ದೀನಿ. ನಾನು ಏನು ಅನ್ಕೊಂಡಿದ್ದೆ ಅಂದ್ರೆ, ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೆ. ಕೆಟ್ಟದಾಗಿ ಮಾತಾಡಿರೋದ್ರಿಂದ ನಾನು ಇವತ್ತು ಉತ್ತರ ಕೊಡ್ತಾ ಇದ್ದೀನಿ ಈ ವಿಡಿಯೋ ಮೂಲಕ. ಹೊರಗಡೆ ನಿಂತ್ಕೊಂಡು ಬೊಗ್ಲಕ್ಕಾಗಲ್ಲ, ಅದಕ್ಕೆ ಇಲ್ಲೇ ನಿಂತ್ಕೊಂಡು ಬೊಗ್ಲುತ್ತವ್ರೆ. ಸಾಕು, ಮುಂದುವರೆದರೆ ಬೇರೆ ರೀತಿ ಉತ್ತರ ಕೊಡ್ಬೇಕಾಯ್ತದೆ. ಈ ವಿಡಿಯೋ ಹೊಟ್ಟೆ ಉರಿ ಜನಕ್ಕೆ ಮಾತ್ರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾವು ಇಂಥವ್ರಿಗೆಲ್ಲ ಎದುರ್ಕೊಳ್ಳಲ್ಲ, ಸೈಲೆಂಟ್ ಮುಂದಕ್ಕೆ ಹೋಗ್ತಾ ಇರ್ತೀವಿ. ಫಸ್ಟ್ ನಮಗೆ ಮರ್ಯಾದೆ ಕೊಟ್ರೆ ನಾವು ಚಿಕ್ಕವರಾಗಿ ಅವ್ರಿಗೆ ಮರ್ಯಾದೆ ಕೊಡ್ತೀವಿ. ತಿಂದಾಗ ಚಿಕ್ಕವ್ರು ಏನ್ ಮಾಡ್ಬೇಕು?